Hello everyone, I am Sachin. I studying in ICC College Davangere for BCA. I discuss about the concept is operator and its types. First now what is operator ಅಂದ್ರೆ ಅಂತ ತಿಳ್ಕೊಳ್ಳೋಣ. An operator is a symbol that operator on a value or variable. ಆಪ್ರೇಟರ್ ಅನ್ನೋದು ಸಿಂಬಲ್ ಆಗಿರುತ್ತೆ. ಸಿಂಬಲ್ಸ್ ಅಂದರೆ ಪ್ಲಸ್ ಆರ್ ಆಗಿರ್ಬೋದು, ಮೈನಸ್ಸು, ಮಲ್ಟಿಪ್ಲಿಕೇಶನ್ ಆರ್ ಆಗಿರ್ಬೋದು. ಆಪ್ರೇಟರ್ಸ್ ಅನ್ನೇ ವ್ಯಾಲ್ಯೂ ಆನ್ ವೇರಿಯಬಲ್. ಹೆಂಗೆ ಅದು ಆಪ್ರೇಟ್ ಆಗ್ತಿರುತ್ತೆ ಅಂದರೆ ವ್ಯಾಲ್ಯೂ ಮೇಲೆ ವೇರಿಯಬಲ್ ಮೇಲೆ ಆಪ್ರೇಟ್ ಆಗ್ತಿರುತ್ತೆ. ಫಾರ್ ನಾವು ಎಕ್ಸಾಂಪಲ್ ನೋಡೋದಾದರೆ ಪ್ಲಸ್ ಈಸ್ ಎ ಆಪ್ರೇಟರ್ಸ್ ಟು ಪ್ರಿಫಾರ್ಮ್ ಅಡಿಷನ್. ಪ್ಲಸ್ ಅನ್ನೋದು ಒಂದು ಆಪ್ರೇಟರ್ ಆಗಿರುತ್ತೆ. ಅದು ಪ್ರಿಫಾರ್ಮ್ ಅಡಿಷನಿಗೋಸ್ಕರ ಅದು ಆಪ್ರೇಟ್ ಮಾಡ್ತೀವಿ. ಈಗ ನೆಕ್ಸ್ಟ್ ನೋಡೋ ಮೈನಸ್ ಈಸ್ ಎ ಆಪ್ರೇಟರ್ ಟು ಪ್ರಿಫಾರ್ಮ್ ಸಬ್ಸ್ಟ್ರಾಕ್ಷನಿಗೆ ಅದು ಆಪ್ರೇಟ್ ಮಾಡ್ತಿರುತ್ತೆ. ನಾವು ಟೈಪ್ಸ್ ಆಫ್ ಆಪ್ರೇಟರ್ ನೋಡೋದಾದರೆ arithmetic operator, logic operator, relation operator. What is arithmetic operators? Arithmetic operator is a ಮ್ಯಾಥಮೆಟಿಕಲ್ ಹೆಂಗೆ ಯೂಸ್ ಮಾಡ್ತೀವಿ ನಾವು ಹಂಗೆ ಮ್ಯಾಥಮೆಟಿಕಲ್ ನಾವು ಏನೇನು ಆಪ್ರೇಟರ್ ಯೂಸ್ ಮಾಡ್ತೀವಿ ಅದೇ ಅರ್ಥಮೆಟಿಕ್ ಆಪ್ರೇಟರ್. ಅಂದರೆ ಫಾರ್ ಎಕ್ಸಾಂಪಲ್ ನಾವು ಪ್ಲಸ್ಸು, ಮೈನಸ್ಸು, ಇಂಟು, ಡಿವಿಸಬಲು ಅವೆಲ್ಲ ಅರ್ಥಮೆಟಿಕ್ ಆಪ್ರೇಷನ್ ಆಗಿರ್ತಾವಲ್ಲ, ಮ್ಯಾಥಮೆಟಿಕಲ್ ಯೂಸ್ ಮಾಡ್ತೀವಿ ಅದೇ ಅರ್ಥಮೆಟಿಕ್ ಆಪ್ರೇಷನ್ ಆಗಿರುತ್ತೆ. ನಾವು ಒಂದು ಸಿಂಪಲ್ ಪ್ರೋಗ್ರಾಮ್ ಮುಖಾಂತರ ನೋಡೋದಾದರೆ ಇಂಟ್ ಈಸ್ ಎ ಡೇಟಾ ಟೈಪ್. ಎಗೊಂದು ವ್ಯಾಲ್ಯೂ ತಗೊಂತೀನಿ, ಬಿ ಈಸ್ ಈಕ್ವಲ್ ಟು 22 ವ್ಯಾಲ್ಯೂ ತಗೊಂತೀನಿ. ಇಫ್ ಪರ್ಸೆಂಟೇಜ್ ಡಿ ಪ್ಲಸ್ ಪರ್ಸೆಂಟೇಜ್ ಡಿ ಈಸ್ ಈಕ್ವಲ್ ಟು ಪರ್ಸೆಂಟೇಜ್ ಡಿ. ಎ ಅನ್ನೋದು ಒಂದು ವ್ಯಾಲ್ಯೂ, ಬಿ ಫಸ್ಟ್ನೇ ಪರ್ಸೆಂಟೇಜಿಗೆ ಎ ಹಾಕಿನಿ, ಸೆಕೆಂಡ್ನೇ ಪರ್ಸೆಂಟೇಜ್ ಡಿ ಹಾಕಿನಿ, ಬಿ ಹಾಕಿನಿ, ಮೂರನೇ ಪರ್ಸೆಂಟೇಜಿಗೆ ಎ ಪ್ಲಸ್ ಬಿ ಹಾಕ್ತೀನಿ. ಈಗ ಏನು ಪ್ರಿಂಟ್ ಆಗಿರುತ್ತೆ ಅಂತ ನೋಡೋದಾದರೆ ಯಾಕೆ ಏನೂ ಪ್ರಿಂಟ್ ಆಗಿಲ್ಲ. ಪ್ರಿಂಟ್ ಆಫ್ ಸ್ಟೇಟ್ಮೆಂಟ್ ಸ್ವಲ್ಪ ಕನ್ಫ್ಯೂಸ್ ಆಯ್ತು, ಸಾರಿ. 10 + 20 = 30 ಅಂತ ಪ್ರಿಂಟ್ ಆಯ್ತು. ಈಗ ಅಡಿಷನ್ ಸಬ್ಸ್ಟ್ರಾಕ್ಷನ್ ಅದೇ ಥರ ನೋಡೋದಾದರೆ ಸಬ್ಸ್ಟ್ರಾಕ್ಷನ್ ಮಾಡೀನಿ, ಅದು ಪ್ರಿಂಟ್ ಆಗುತ್ತೆ. 10 + 20 = 30. 10 ಮೈನಸ್ ಅದು ಪ್ರಿಂಟ್ ಆಫ್ ಸ್ಟೇಟ್ಮೆಂಟ್ ಸ್ವಲ್ಪ ಚೇಂಜ್ ಮಾಡಬೇಕು. ಈಗ ಮಲ್ಟಿಫಿಕೇಶನ್ ಒಂದು ಮಾಡಿಬಿಡೋಣ. ನೋಡಿ, 10 + 20 = 30. 10 - 20 = -10. 10 × 20 = 200. ಬ್ಯಾಕ್ ಸ್ಲ್ಯಾಶ್ ಏನು ಕೊಟ್ಟಿಲ್ಲ. ಈಗ ನೋಡಿ ಕರೆಕ್ಟಾಗಿ ಪ್ರಿಂಟ್ ಆಗುತ್ತೆ. ಮತ್ತೊಂದ್ಸಲ ಡಿಬಗ್ ನೋಟ್ ಮಾಡ್ತೀನಿ. ಕರೆಕ್ಟಾಗಿ ಪ್ರಿಂಟ್ ಆಗಿದೆ. ಇದಷ್ಟು ಅರ್ಥಮೆಟಿಕ್ ಆಪ್ರೇಷನ್ಸ್. ಈಗ ನಾವು ನೋಡೋದು ಲಾಜಿಕಲ್ ಆಪ್ರೇಟರ್ ಅಂದರೆ ಏನು ಅಂತ. ಲಾಜಿಕಲ್ ಆಪ್ರೇಟರ್, ವಾಟ್ ಈಸ್ ಲಾಜಿಕಲ್ ಆಪ್ರೇಟರ್? ಲಾಜಿಕಲ್ ಅಂದರೆ 3 ಲಾಜಿಕಲ್ ಬರ್ತವೆ: ಅಂಡು, ಆರು, ನಾಟು. ಅಂಡು, ನಾಟು, ಆರು ಇವು 3 ಲಾಜಿಕಲ್ ಆಪ್ರೇಷನ್ ಆಗಿರ್ತವೆ. ಅಂಡ್ ಆಪ್ರೇಷನ್ ಅಂದರೆ ಎರಡೂ ಕಂಡೀಷನ್ ಟ್ರೂ ಇದ್ರೆ ಮಾತ್ರ ಒಳಗೆ ಬರುತ್ತೆ. ಹೇಗೆ ಒಂದು ಕಂಡೀಷನ್ ಕೊಟ್ಟಿರ್ತೀನಿ, 1 ಇದ್ರೆ ಮಾತ್ರ 1 ಆಗುತ್ತೆ ಅಂಡಾಗೆ, 1 0 ಇದ್ರೆ ಫಾಲ್ಸ್ ಆಗುತ್ತೆ. ಅದನ್ನು ಹೆಂಗಂತ ಪ್ರೋಗ್ರಾಮ್ ಮುಖಾಂತರ ನೋಡೋಣ. ಅಲ್ಲಿ ಪ್ರೋಗ್ರಾಮ್ ಮುಖಾಂತರ ಕ್ಲೀನಾಗಿ ಅರ್ಥ ಆಗುತ್ತೆ. ಇದೆ ಇವೆರಡೇ ವ್ಯಾಲ್ಯೂ ಇರಲಿ, ಇದನ್ನು ತೆಗಿತೀನಿ. ಇಫ್ ಕೊಡ್ತೀನಿ ಎ > 0, ಈ ಕಂಡೀಷನ್ ಟ್ರೂ ಆಗುತ್ತಾ? ಅಂಡ್ ಆಪ್ರೇಷನ್ ಆಗ್ತಿಂತಲ್ರಿ. ಬಿ > 0, ಇವೆರಡು ಕಂಡೀಷನ್ ಟ್ರೂ ಆದಾಗ ಒಳಗೆ ಬಂದು ಪ್ರಿಂಟ್ ಎಫ್ಗೆ ನನಗೆ 1 ಅಂತ ಪ್ರಿಂಟ್ ಆಗಲಿ. ಇವೆರಡು ಕಂಡೀಷನ್ ಫಾಲ್ಸ್ ಆದರೆ 0 ಅಂತ ಪ್ರಿಂಟ್ ಆಗಲಿ. ಅಂದರೆ ಈಗ ಈ ಕಂಡೀಷನ್ ಟ್ರೂ ಆಯ್ತಾ. 10 > 0 ಅಂದರೆ ಕಂಡೀಷನ್ ಟ್ರೂ, 20 > 0 ಅಂದರೆ ಕಂಡೀಷನ್ ಟ್ರೂ. ಎರಡು ಕಂಡೀಷನ್ ಟ್ರೂ ಇದ್ರೆ ಮಾತ್ರ ಇಫ್ ಬ್ಲಾಕ್ ಎಕ್ಸಿಕ್ಯೂಟ್ ಆಗುತ್ತೆ, ಅಂದರೆ ಎಲ್ಸ್ ಬ್ಲಾಕ್ ಇವೆರಡು ಕಂಡೀಷನ್ ಟ್ರೂ ಇದಾವೆ. ಈಗ ಇಫ್ ಬ್ಲಾಕ್ ಎಕ್ಸಿಟ್ ಆಗಿ 1 ಅಂತ ಪ್ರಿಂಟ್ ಆಗುತ್ತೆ. ನೋಡ್ರಿ, ಈ 1 ಅಂತ ಪ್ರಿಂಟ್ ಆಯಿತಾ. ಈಗ ನಾನು ಜಸ್ಟು ಬಿ ವ್ಯಾಲ್ಯೂನ ಚೇಂಜ್ ಮಾಡ್ತೀನಿ, -12 ಕೊಡ್ತೀನಿ.
ಆವಾಗ ಒಂದು ಕಂಡೀಷನ್ ಈ ಕಂಡೀಷನ್ ಟ್ರೂ ಐತೆ, ಈ ಕಂಡೀಷನ್ ಫಾಲ್ಸ್ ಆಗುತ್ತೆ. -1 ಗ್ರೇಟರ್ ದೆನ್ 0 ಅಂತ ಕಂಡೀಷನ್ ಫಾಲ್ಸು. ಈಗ ಎಲ್ಸ್ ಬ್ಲಾಕ್ ಎಕ್ಸಿಕ್ಯೂಟ್ ಆಗುತ್ತೆ ನೋಡಿ. ಅರ್ಥ ಆಯ್ತಾ? ಅಂದರೆ ಎರಡೂ ಕಂಡೀಷನ್ ಟ್ರೂ ಇದ್ದರೆ ಮಾತ್ರ, ಎ ವ್ಯಾಲ್ಯೂ ಟ್ರೂ ಇರಬೇಕು, ಬಿ ವ್ಯಾಲ್ಯೂ ಟ್ರೂ ಇದ್ದರೆ ಮಾತ್ರ ಇಫ್ ಲ್ಯಾಕ್ ಎಕ್ಸಿಕ್ಯೂಟ್ ಅಂಡ್ ಆಪ್ರೇಷನ್ ಆಗಿ. ಇನ್ನೊಂದು ಆಪ್ರೇಷನ್ ಐತೆ ಆರ್ ಆಪ್ರೇಷನ್ ಹಂಗಾಗಲ್ಲ. ಈಗ ಆರ್ ಆಪ್ರೇಷನ್ ಯೂಸ್ ಮಾಡ್ತೀನಿ ನೋಡ್ರಿ. ಆರ್ ಆಪ್ರೇಷನ್ ಅಂದರೆ ಎರಡೂ ಕಂಡೀಷನ್ ಫಾಲ್ಸ್ ಇದ್ದರೆ ಮಾತ್ರ ಕಂಡೀಷನ್ ಫಾಲ್ಸ್ ಆಗುತ್ತೆ, ಇಲ್ಲಾಂದರೆ ಫಾಲ್ಸ್ ಆಗಲ್ಲ. ಇಲ್ಲಿ ಒಂದು ಕಂಡೀಷನ್ ಟ್ರೂ ಐತೆ, ಒಂದು ಕಂಡೀಷನ್ ಫಾಲ್ಸ್ ಐತೆ, ಕಂಡೀಷನ್ ಟ್ರೂ ಆಗುತ್ತೆ. ಈಗ ನಾನು ರನ್ ಮಾಡಿ ನೋಡಿದ್ರೆ ಒಂದೊಂದು ಪ್ರಿಂಟ್ ಆಗಿರುತ್ತೆ. ಸರಿನಾ? ಒಂದೊಂದು ಪ್ರಿಂಟ್ ಆಗಿತ್ತಾ? ಈಗ ನಾವು ಎರಡು ಕಂಡೀಷನ್ನ ನಾನು ಫಾಲ್ಸ್ ಮಾಡ್ತೀನಿ. ಎರಡು ಕಂಡೀಷನ್ ಫಾಲ್ಸ್ ಮಾಡಿದರೆ ಕಂಡೀಷನ್ ಫಾಲ್ಸ್ ಆಗಿ ಎಲ್ಸ್ ಬ್ಲಾಕ್ ಎಕ್ಸಿಕ್ಯೂಟ್ ಆಗುತ್ತೆ. ಎಲ್ಸ್ ಬ್ಲಾಕ್ ಎಕ್ಸಿಕ್ಯೂಟ್ ಆಗಿದೆಯಾ? ಸರಿನಾ? ಈಗ ನಾವು ರಿಲೇಷನ್ ಆಪ್ರೇಟರ್ ನೋಡೋಣ. ರಿಲೇಷನ್ ಆಪ್ರೇಟರ್ ಅಂದರೆ ರಿಲೇಷನ್ ಆಪ್ರೇಟರ್ ಯಾವ್ಯಾವ ಬರ್ತಾವಂದರೆ ಇಸ್ ಈಕ್ವಲ್ ಟು, ಗ್ರೇಟರ್ ದೆನ್ನು, ಲೆಸ್ ದೆನ್ ಆರ್ ಈಕ್ವಲ್ ಟು, ನಾಟ್ ಈಕ್ವಲ್ ಟು, ಅವೆಲ್ಲ ರಿಲೇಷನ್ ಆಪ್ರೇಟರ್. ಅದನ್ನು ಪ್ರೋಗ್ರಾಮ್ ಮುಖಾಂತರ ಹೆಂಗೆ ನಾವು ಯೂಸ್ ಮಾಡೋದು ಅಂತ ನೋಡೋಣ. ಇವೇ ವ್ಯಾಲ್ಯೂ ಇರಲಿ, ಈ ವ್ಯಾಲ್ಯೂ ಮಾತ್ರ ಚೇಂಜ್ ಮಾಡ್ತೀನಿ. 10 20 ಕೊಡ್ತೀನಿ. ಸರಿನಾ? ಒಂದು ಕಂಡೀಷನ್ ಹಾಕ್ತೀನಿ, ಎ ಗ್ರೇಟರ್ ದೆನ್ ಬಿ ಇದ್ದರೆ ಪ್ರಿಂಟ್ ಮಾಡು ಏನಂತ, ಪರ್ಸೆಂಟೇಜ್ ಈಸ್ ಗ್ರೇಟರ್ ಅಂತ ಪ್ರಿಂಟ್ ಮಾಡು. ಏನು ಪಾಸ್ ಮಾಡ್ತೀನಿ? ಇಲ್ಲಿಗೆ ಎ ಪಾಸ್ ಮಾಡಿ. ಅಕಸ್ಮಾತ್ ಇದು ಎಲ್ಲರ ಟ್ರೂ ಆಗಿರಲಿಲ್ಲ ಅಂದರೆ ಎಲ್ಸ್ ಬ್ಲಾಕಿ ಬಂದು ಇದೇ ಸ್ಟೇಟ್ಮೆಂಟ ಕಾಪಿ ಮಾಡ್ಕೊಂಡು ಈಗ ರನ್ ಮಾಡಿ ನೋಡೋಣ. 20 ಈಸ್ ಎ ಗ್ರೇಟರ್ ಅಂತ ಪ್ರಿಂಟ್ ಆಗಿದೆ. ಯಾಕಂದರೆ 10 ಗ್ರೇಟರ್ ದೆನ್ 20 ಅಂದರೆ ಕಂಡೀಷನ್ ಫಾಲ್ಸ್ ಆಯಿತು, ಅದಕ್ಕೆ ಎಲ್ಸ್ ಬ್ಲಾಕ್ ಎಕ್ಸಿಕ್ಯೂಟ್ ಆಯಿತು. ಈಗ ಇಲ್ಲಿ ಲೆಸ್ ದೆನ್ ಹಾಕ್ತೀನಿ, ಪರ್ಸೆಂಟೇಜ್ ಇದೆ ಸ್ಮಾಲರ್ ಅಂತ. ಈಗ ಪ್ರಿಂಟ್ ಮಾಡ್ತೀನಿ. ಈಗ 10 ಗ್ರೇಟರ್ ದೆನ್ 20 ಅಂದರೆ ಕಂಡೀಷನ್ ಟ್ರೂ ಆಗುತ್ತೆ. ಈ ಸ್ಟೇಟ್ಮೆಂಟ್ ವರ್ಕ್ ಆಗುತ್ತೆ, ಇಫ್ ಲ್ಯಾಕ್ ಸ್ಟೇಟ್ಮೆಂಟ್. 10 ಈಸ್ ಎ ಸ್ಮಾಲರ್ ಅಂತ ಪ್ರಿಂಟ್ ಆಯಿತು. ಸರಿನಾ? ಈಗ ಲೆಸ್ ದೆನ್ ಆರ್ ಈಕ್ವಲ್ ಟು ಅನ್ನೋದು ಒಂದು ರಿಲೇಷನ್ ಆಪ್ರೇಟರ್. ಅದನ್ನು ನಾವು ನೋಡೋದಾದರೆ ಬಿ ಈಸ್ ಈಕ್ವಲ್ ಟು 10 ಕೊಡ್ತೀನಿ. ಈಗ ಇವೆರಡು ಕಂಡೀಷನ್ ಟ್ರೂ ಆಗುತ್ತೆ. ಟ್ರೂ ಆದಾಗ ಈಗ ಇಫ್ ಲ್ಯಾಕ್ ಎಕ್ಸಿಕ್ಯೂಟ್ ಆಗುತ್ತೆ. 10 ಈಸ್ ಎ ಸ್ಮಾಲರ್ ಅಂತ ಪ್ರಿಂಟ್ ಆಯಿತು. ಸರಿನಾ? ಈಗ ಲೆಸ್ ದೆನ್ ಆಯ್ತು. ಈಗ ನಾಟ್ ಈಕ್ವಲ್ ಟು ಒಂದು ನೋಡ್ಬಿಡೋಣ. ಎ ನಾಟ್ ಈಕ್ವಲ್ ಟು ಬಿ. ಎ ನಾಟ್ ಈಕ್ವಲ್ ಟು ಬಿ ಅಂದರೆ ಕಂಡೀಷನ್ ಫಾಲ್ಸ್ ಆಗುತ್ತೆ, ಈ ಬ್ಲಾಕ್ ಎಕ್ಸಿಕ್ಯೂಟ್ ಆಗುತ್ತೆ. ನೋಡ್ರಿ, ಈಗ 10 ಈಸ್ ಎ ಸ್ಮಾಲರ್ ಅಂದರೆ ಈ ಸ್ಟೇಟ್ಮೆಂಟ್ ವರ್ಕ್ ಆಗಿದೆ. ಎ ಡಬಲ್ ಈಕ್ವಲ್ ಟು ಬಿ, ಈಗ ಇಫ್ ಬ್ಲಾಕ್ ಸ್ಟೇಟ್ಮೆಂಟ್ ಎಕ್ಸಿಕ್ಯೂಟ್ ಆಗುತ್ತೆ. ಈ ಸ್ಟೇಟ್ಮೆಂಟ್ ವರ್ಕ್ ಆಗುತ್ತೆ, ಸ್ಮಾಲರ್ ಅಂತ ಪ್ರಿಂಟ್ ಆಗಿರುತ್ತೆ ನೋಡ್ರಿ. ಇಷ್ಟು ರಿಲೇಷನ್ ಆಪ್ರೇಟರ್ ಬಗ್ಗೆ. ಸರಿನಾ? ಓಕೆ, ಅರ್ಥ ಆಯ್ತು ಅನ್ಕೊಂತೀನಿ. ಬಾಯ್.